discussed about types of entrepreneurs in India. ಇಂಡಿಯಾದಲ್ಲಿ ಕಂಡುಬರುವ ಅಂದ್ರೆ ಭಾರತದಲ್ಲಿ ಕಂಡುಬರುವ ಉದ್ಯಮಶೀಲರ ಪ್ರಕಾರಗಳು ಅಥವಾ ವಿಧಗಳ ಬಗ್ಗೆ ಸ್ವಲ್ಪ ಜಸ್ಟ್ ಬ್ರೀಫ್ ಆಗಿ ನೋಡ್ಕೊಂಡಿದ್ವಿ, ಟೈಪ್ಸ್ ಎಲ್ಲ ಬರ್ಕೊಂಡಿದ್ವಿ. ಈಗ ಅದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಬಂದಾಗ ಅಲ್ಲಿ ಇಬ್ರು ಆಥರ್ ಬಂದಿದ್ದಾರೆ. ಒಬ್ರು ಡ್ಯಾಂಟ್ರಾಫ್, ಇನ್ನೊಬ್ರು ಆರ್ಥರ್ ಎಚ್ ಕೋಲೆನ ಅಥವಾ ಎಚ್ ಕೋಲೆ. ಓಕೆನಾ? ಓಕೆ, ಇಲ್ಲಿ ಫಸ್ಟ್ ಸಿ ಡ್ಯಾಂಟ್ರಾಫ್ ಅವರ ಪ್ರಕಾರ ಯಾವುದು ಹೊಸದನ್ನು ಮಾಡಬೇಕ ಉದ್ಯಮಶೀಲರು, ಇನೋವೇಟಿಂಗ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಓಕೆ, ಅದ್ರ ಮೀನಿಂಗ್ ತಗೊಳ್ರಿ. ಫಸ್ಟ್ ಅಲ್ಲಿ ಇನೋವೇಟಿಂಗ್ ಎಂಟರ್ಪ್ರಿನರ್ಸ್, ಹೊಸದನ್ನು ಮಾಡಬೇಕೆಂಬ ಉದ್ಯಮಶೀಲ ಅಂತ ಹೆಡ್ಡಿಂಗ್ ತಗೊಳ್ರಿ. ಕನ್ನಡದಲ್ಲಿ ಹೇಳ್ತೀನಿ ನಿಮ್ಗೆ, ಇಂಗ್ಲಿಷ್ ಹೊಸದನ್ನು ಮಾಡಬೇಕೆಂಬ ಉದ್ಯಮಶೀಲರು. Innovating entrepreneurs is one who assembles and synthesis information and introduces new combination of factors of production ಅಷ್ಟೇ. factors of production. First one, innovating entrepreneurs, nothing but once again ನೋಡ್ರಿ, innovating entrepreneurs is one who assembles. ಅಂದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಇನ್ನೋವೇಷನ್ ಮಾಡ್ಕೊಳ್ಳಕ್ಕೆ, ಅಂದ್ರೆ ಇನ್ ಕೇಸ್ ಹೊಸದನ್ನು ಕಂಡುಹಿಡಿಯುವ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅಸೆಂಬಲ್ ಮಾಡ್ತಾನೆ. ಏನನ್ನ? ರಾ ಮೆಟೀರಿಯಲ್ಸ್ ಅನ್ನ ಅಥವಾ ಸೇಮ್ ರಾ ಮೆಟೀರಿಯಲ್ಸ್ ನ ಅಸೆಂಬಲ್ ಮಾಡ್ಕೊಂಡು ಅಥವಾ ಒಂದ್ ಕಡೆ ಸೇರಿಸ್ಕೊಂಡು ನೆಕ್ಸ್ಟ್ ಅದನ್ನ ಸಿಂಥಸಿಸ್ ಮಾಡ್ತಾನೆ, ಅದನ್ನ ವಿಶ್ಲೇಷಣೆ ಮಾಡ್ತಾನೆ. ಓಕೆ, ವಿತ್ ದ ಹೆಲ್ಪ್ ಆಫ್ ಸೇಮ್ ಮಟೀರಿಯಲ್ ಟು ಸಿಂಥಸಿಸ್ ದ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ದ ರಾ ಮೆಟೀರಿಯಲ್ಸ್. ಆ ರಾ ಮೆಟೀರಿಯಲ್ಸ್ ಅಲ್ಲಿ ಯಾವುದೋ ಒಂದು ಡಿಫ್ರೆಂಟ್ ಕ್ವಾಲಿಟಿ ಇದೆ, ಆ ಕ್ವಾಲಿಟಿನ ಇನ್ಫಾರ್ಮೇಶನ್ ತೆಗೆದುಕೊಂಡು ಟು ಇಂಟ್ರೊಡ್ಯೂಸ್ ದ ನ್ಯೂ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅದರಲ್ಲಿರೋ ಪ್ರೋಟೀನ್ಸ್ ಆಗಿರ್ಬೋದು, ಅದರಲ್ಲಿರೋ ವೆರೈಟಿ ಆಫ್ ಗೂಡ್ಸ್ ಆಗಿರ್ಬೋದು. ಓಕೆನಾ? ಅಂದ್ರೆ ಡಿಫ್ರೆಂಟ್ ಫ್ರಮ್ ಅದರ್ಸ್ ಆಗಿರ್ಬೇಕದು, ಸೇಮ್ ಪ್ರೊಸೀಜರ್ಸ್ ಯೂಸ್ ಮಾಡಿರ್ಬಾರ್ದು. ಡಿಫ್ರೆಂಟ್ ಫ್ರಮ್ ಅದರ್ಸ್ ನಥಿಂಗ್ ಬಟ್ ದಟ್ ಶುಡ್ ಬಿ ಇಂಟ್ರೊಡ್ಯೂಸ್ ನ್ಯೂ ಥಿಂಗ್ಸ್ ಫ್ರಮ್ ದ ಸೇಮ್ ಮಟೀರಿಯಲ್. ಫಾರ್ ಎಕ್ಸಾಂಪಲ್ ಐರನ್ ಸ್ಟೀಲ್ ಇಂಡಸ್ಟ್ರಿ ಇದೆ, ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾದ್ರೆ ಡಿಫ್ರೆಂಟ್ ಥಿಂಗ್ ಆಗಿ ಯೂಸ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಹೌಸ್ ನೇಮ್ ಪ್ಲೇಟ್ಸ್ ಎಲ್ಲ ಬಂದಿದ್ದಾವೆ, ಗೊತ್ತಿರ್ಬೋದು, ಮೊದಲೆಲ್ಲ ಇದ್ದಿಲ್ಲ. ದಟ್ ಶುಡ್ ಬಿ ನ್ಯೂ ಥಿಂಗ್ ಫಾರ್ ದಿ ನವೇ ಜನರೇಷನ್. ಈ ತರ ಫ್ಯಾಷನೇಬಲ್ ಆಗಿ ಏನ್ ಮಾಡ್ಕೊಂತಲ್ಲಿ ಆ ಪ್ರೊಡಕ್ಟ್ಸ್ ಯೂಸ್ ಮಾಡಬಹುದು ಅಥವಾ ನೇಮ್ ಪ್ಲೇಟ್ಸ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳಿ ಒಂದು ಇನ್ನೋವೇಟಿಂಗ್ ಐಡಿಯಾಸ್ ನ ಯೂಸ್ ಮಾಡ್ಕೊಂಡ್ರು. ವಿತ್ ದ ಹೆಲ್ಪ್ ಆಫ್ ಸೇಮ್ ರಾ ಮೆಟೀರಿಯಲ್ ಐರನ್ ಸ್ಟೀಲ್ ಇಂಡಸ್ಟ್ರಿ ನ ಯೂಸ್ ಮಾಡ್ಕೊಂಡು ಹೋಮ್ ಹೌಸಿಂಗ್ ಲೋನ್ ಏನ್ ಮಾಡ್ಕೊಂಡು ಹೌಸ್ಗೆ ಅಥವಾ ಇನ್ ಕೇಸ್ ಮನೆಗಳಿಗೆ ನಾಮಫಲಕಗಳನ್ನ ರೆಡಿ ಮಾಡ್ಕೊಂಡ್ರು. ದಟ್ ಈಸ್ ಅ ನ್ಯೂ ಅಥವಾ ನ್ಯೂ ಥಾಟ್ಸ್ ಆರ್ ಇನ್ನೋವೇಟಿಂಗ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಓಕೆ, ಕನ್ನಡದಲ್ಲಿ ನೋಡ್ರಿ ಅದನ್ನ ಸೇಮ್ ಅದೇ ಮೀನಿಂಗ್ ಅಲ್ಲಿ. ಹೊಸದನ್ನು ಮಾಡಬೇಕೆಂಬ ಉದ್ಯಮಶೀಲರು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನು ಕ್ರೋಢೀಕರಿಸುತ್ತಾನೆ. ನಂತರ ಹೊಸ ಉತ್ಪಾದನಾ ವಿಧಾನಗಳನ್ನು ರೂಪಿಸುತ್ತಾನೆ. ಅಂದ್ರೆ ಇದನ್ನ ಹೊಸ ಉತ್ಪಾದನಾ ವಿಧಾನಗಳಂದ್ರೆ ಸೇಮ್ ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡಿಕೊಂಡು, ಅಂದ್ರೆ ಅದೇ ಕಚ್ಚಾ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಆಗಿ ಯಾವ ತರ ತೋರಿಸಬಹುದು ನಾನು, ಅಥವಾ ಮಾರುಕಟ್ಟೆಯಲ್ಲಿ ಡಿಫ್ರೆಂಟ್ ಆಗಿ ಅದನ್ನ ಯಾವ ತರ ಪ್ರೆಸೆಂಟ್ ಮಾಡಬಹುದು. ಅದಕ್ಕಾಗಿ ಏನ್ ಮಾಡ್ತಾನೆ ಅಂದ್ರೆ ಒಂದು ವಿಶ್ಲೇಷಣೆ ಮಾಡ್ತಾನೆ. ಅದನ್ನ ಆ ವಸ್ತುವಿನಲ್ಲಿರುವ ಒಂದು ವಿಶೇಷ ಗುಣಗಳನ್ನ ತಿಳ್ಕೊಂಡು ಅವುಗಳನ್ನ ಯಾವ ತರ ಯೂಸ್ ಮಾಡಬಹುದು, ಟೇಸ್ಟ್ ನಲ್ಲಿ ಯೂಸ್ ಮಾಡಬಹುದಾ ಅಥವಾ ಡಿಫ್ರೆಂಟ್ ಫ್ಯಾಷನೇಬಲ್ ವರ್ಡ್ಸ್ ಗಳಲ್ಲಿ ಯೂಸ್ ಮಾಡಬಹುದಾ ಅಂತೇಳಿ ನೋಡ್ಕೊಂಡು ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಅವುಗಳಲ್ಲಿರುವ ವಿಶೇಷ ಕ್ವಾಲಿಟಿಗಳನ್ನ ಕಂಡು ಹಿಡ್ಕೊಂಡು ಅವುಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಅವನ್ನ ಹೊಸ ಉದ್ಯಮಶೀಲರು ಅಥವಾ ಹೊಸದನ್ನು ಮಾಡಬೇಕೆಂಬ ಉದ್ಯಮಶೀಲರು ಅಂತ ಕರೀತಾರೆ. ದಿಸ್ ಇಸ್ ದ ಫಸ್ಟ್ ಒನ್. ಹೊಸದನ್ನು ಮಾಡಬೇಕೆಂಬ ಉದ್ಯಮಶೀಲರು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನು ಕ್ರೋಢೀಕರಿಸುತ್ತಾನೆ. ನಂತರ ಹೊಸ ಉತ್ಪಾದನಾ ವಿಧಾನಗಳನ್ನು ರೂಪಿಸುತ್ತಾನೆ. ಯಾರ ಪ್ರಕಾರ ಇದು? ಸಿ ಡ್ಯಾಂಟ್ರಾಫ್ ಅವರ ಪ್ರಕಾರದಲ್ಲಿ 4 ವಿಧಗಳಿದ್ದಾವೆ. ಅದರಲ್ಲಿ ಫಸ್ಟ್ ಒನ್ ಹೊಸದನ್ನು ಮಾಡಬೇಕೆಂಬ ಉದ್ಯಮಶೀಲರು. ಬರ್ಕೊಂಡ್ರ? ಸೆಕೆಂಡ್ ಒನ್ imitative or adapted entrepreneurs ಅಂತ ಕರೀತಾರೆ. Imitative nothing but I should imitate from others. For example, entrepreneurs already existing market ನಲ್ಲಿ ಇದ್ದಾರೆ ಅಂದ್ರೆ those entrepreneurs I can follow them. ಸೇಮ್ ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಶುಗರ್ ಫ್ಯಾಕ್ಟರಿ ಮಾಡ್ತಿದ್ದಾರೆ,
ಸೇಮ್ ಶುಗರ್ ಫ್ಯಾಕ್ಟರಿ ನಮ್ ಗಂಗಾವತಿಯಲ್ಲಿ ಸಹ ಸ್ಟಾರ್ಟ್ ಮಾಡ್ತಾರೆ. ಆ ತರ ಏನಾದ್ರು ಮಾಡ್ಕೊಂಡ್ರೆ ದಟ್ ಶುಡ್ ಬಿ imitative or adapted. Same technology ಅಥವಾ ಸೇಮ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ವಿಲ್ ಬಿ ಅಡಾಪ್ಟೆಡ್ ಇನ್ ದ ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್ ರೈಸ್ ಮಿಲ್ಸ್ ಇದಾವೆ. ಓಕೆ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೈಸ್ ಮಿಲ್ ಆಲ್ರೆಡಿ ಎಕ್ಸಿಸ್ಟಿಂಗ್ ರೈಸ್ ಮಿಲ್ಸ್ ಇದಾವೆ. ಸೇಮ್ ಕಾಂಬಿನೇಷನ್ ಆಫ್ ರೈಸ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಳ್ಳಕ್ಕೆ ಅಥವಾ ರೈಸ್ ಮಿಲ್ ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ದಟ್ ಇಸ್ ಅ ಇಮಿಟೇಟಿವ್ ಆರ್ ಅಡಾಪ್ಟೆಡ್. ಅದೇ ರೈಸ್ ಮಿಲ್ ಅಲ್ಲಿ ಏನಾದ್ರು ಹೊಸ ಥಿಂಗ್ಸ್ ಏನಾದ್ರು ಯೂಸ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ಸ್ 10,000 ಬ್ಯಾಗ್ಸ್ ಎಲ್ಲ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಸರ್, ಅದನ್ನ 20,000 ಮಾಡ್ಬೇಕಂದ್ರೆ ಒಂದು ಹೆವಿ ಮಷಿನ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೆವಿ ಮಷಿನ್ ನ ಇಂಟ್ರೊಡ್ಯೂಸ್ ಮಾಡೋದು ಇನೋವೇಟಿಂಗ್. ಸೇಮ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ರೆ ಇಮಿಟೇಟಿವ್. ಅಡಾಪ್ಟೆಡ್ ಎಂಟರ್ಪ್ರಿನರ್ಸ್, ದಿಸ್ ಕೈಂಡ್ ಆಫ್ ಎಂಟರ್ಪ್ರಿನರ್ಸ್ ಸಿಂಪ್ಲಿ ಅಡಾಪ್ಟ್ ಸಕ್ಸಸ್ಫುಲ್ ಇನೋವೇಷನ್ಸ್ ಇಂಟ್ರೊಡ್ಯೂಸ್ ಬೈ ದಿ ಅದರ್ ಇನೋವೇಟಿಂಗ್ ಎಂಟರ್ಪ್ರಿನರ್ಸ್. ಅಂದ್ರೆ ಆಲ್ರೆಡಿ ಸಕ್ಸಸ್ಫುಲ್ ಆದ ಇನೋವೇಟಿಂಗ್ ಎಂಟರ್ಪ್ರಿನರ್ಸ್ ನ ಇಮಿಟೇಟ್ ಮಾಡ್ತಾರೆ. ಅಂದ್ರೆ ಅವ್ರು ಬಳಸಂತ ಟೆಕ್ನಾಲಜಿಗಳನ್ನ ಸೇಮ್ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಇವರು ಅದನ್ನೇ ಸೇಮ್ ಬಳಸ್ಕೊಂಡು ವ್ಯವಹಾರಗಳನ್ನ ಅಥವಾ ಇನ್ ಕೇಸ್ ಇಂಡಸ್ಟ್ರಿಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ದೀಸ್ ಎಂಟರ್ಪ್ರಿನರ್ಸ್ ಇನ್ಸ್ಟೆಡ್ ಆಫ್ ಇನೋವೇಟಿಂಗ್ ದ ಚೇಂಜ್ ಬೈ ದೆಮ್ಸೆಲ್ಫ್ ಜಸ್ಟ್ ಇಮಿಟೇಟ್ ದ ಟೆಕ್ನಾಲಜಿ ಅಂಡ್ ಟೆಕ್ನಿಕ್ಸ್ ಇನೋವೇಟೆಡ್ ಬೈ ಅದರ್ಸ್. ಆ ಟೆಕ್ನಾಲಜಿ ಅಥವಾ ಇಮಿಟೇಟ್ ಮಾಡೋದು ಯಾವ್ದಲ್ಲಿ ಟೆಕ್ನಾಲಜಿನ ಇಮಿಟೇಟ್ ಮಾಡ್ತಾರೆ, ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾರೆ, ಬಟ್ ಅವ್ರ ಪ್ಲೇಸ್ ನಲ್ಲಿ ಇದನ್ನ ಇಮಿಟೇಟ್ ಮಾಡಿಕೊಂಡು ಇನೋವೇಟಿಂಗ್ ಬೈ ಚೇಂಜಸ್ ದೆಮ್ಸೆಲ್ಫ್ ಮಾಡ್ಕೊಂಡು, ಅಂದ್ರೆ ಅಲ್ಲಿ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಟ್ರೆಡಿಷನಲಿ ಯೂಸ್ ಮಾಡ್ಕೊಂತ ಇದು ಮಾಡರ್ನ್ ಆಗಿ ಯೂಸ್ ಮಾಡ್ಕೊಂಡು ಅದನ್ನ ಇಮಿಟೇಟ್ ಮಾಡ್ತಾರೆ. ದಟ್ ಇಸ್ ಅ ಇಮಿಟೇಟಿವ್ ಎಂಟರ್ಪ್ರಿನರ್ಸ್ ಆರ್ ಅಡಾಪ್ಟೆಡ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಓಕೆ, ಸೆಕೆಂಡ್ ಒನ್ ಇದು imitative or adapted entrepreneurs. ಸೆಕೆಂಡ್ ಒನ್ ನೋಡ್ಕೊಳ್ಳಿ, ಅನುಕರಣೆ ಮಾಡುವ ಉದ್ಯಮಿಶೀಲರು. ಅನುಕರಣೆ ಮಾಡುವ ಉದ್ಯಮಿಶೀಲರು ಅಥವಾ ಇಮಿಟೇಟಿವ್ ಎಂಟರ್ಪ್ರಿನರ್ಸ್. ಬೇರೆಯವರು ಮಾಡಿ ಯಶಸ್ವಿಯಾಗಿರುವ ಉತ್ಪಾದನಾ ವಿಧಾನಗಳನ್ನು ಇವರು ಬಳಸಿಕೊಳ್ಳುತ್ತಾರೆ. ಇವರು ತಾವೇ ಯೋಚನೆ ಮಾಡಿ ಸೂಕ್ತ ಉತ್ಪಾದನಾ ಪದ್ಧತಿಗಳನ್ನು ತಮ್ಮಲ್ಲಿ ಜಾರಿಗೆ ತರುವ ಬದಲು ಇನ್ನೊಬ್ಬರ ತಾಂತ್ರಿಕತೆ ಮತ್ತು ತಾಂತ್ರಿಕ ಪದ್ಧತಿಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅಂದ್ರೆ ಅವರು ತಮ್ಮ ಸ್ವಂತ ಆಲೋಚನೆಗಳ ಮೂಲಕ ತಾಂತ್ರಿಕತೆನ ಅಡಾಪ್ಟ್ ಮಾಡಲ್ಲ. ಅಲ್ಲಿ ಏನ್ ಮಾಡ್ಕೊಂತಂದ್ರೆ ಬೇರೆಯವರು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದಾರೆ. somewhere the entrepreneurs are successful in that industries. Those industrial techniques will be adapted from the others. Those entrepreneurs are called imitative or adapted entrepreneurs ಅಂತ. ಅಂದ್ರೆ ಬೇರೆಯವರು ಆಲ್ರೆಡಿ ಅದನ್ನ ತಾಂತ್ರಿಕತೆ ಬಳಸ್ಕೊಂಡಿರ್ತಾರೆ ಅಥವಾ ಟೆಕ್ನಿಕ್ಸ್ ತಾಂತ್ರಿಕತೆ ಅಥವಾ ಇನ್ ಕೇಸ್ ಸೂಕ್ತ ಒಂದು ಅಂಶಗಳನ್ನು ಬಳಸ್ಕೊಂಡಿರ್ತಾರೆ. ಆ ತಾಂತ್ರಿಕತೆ ಮತ್ತು ತಾಂತ್ರಿಕ ಪದ್ಧತಿಗಳನ್ನು ಬಳಸ್ಕೊಂಡು ಸಕ್ಸಸ್ ಆದಂತ ವ್ಯಕ್ತಿಗಳಿಂದ ಇವ್ರು ಏನ್ ಮಾಡ್ತಾರೆ, ಅನುಕರಣೆ ಮಾಡ್ತಾರೆ ಅವ್ರನ್ನ. ಹಾಗಾಗಿ ಇವ್ರನ್ನ ಅನುಕರಣೆ ಮಾಡುವ ಉದ್ಯಮಶೀಲರು ಅಥವಾ ಇಮಿಟೇಟಿವ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ದಟ್ ಇಸ್ ದ ಸೆಕೆಂಡ್ ಒನ್. ದ ಫ್ಯಾಬಿನಾ ಎಂಟರ್ಪ್ರಿನರ್ಸ್ ಈಸ್ timid and cautious. He would not switch on to new changes. He only imitates traditionally because he knows that his failure to imitate results in a loss of relative positions in the enterprises. ಇವ್ರು ಏನ್ ಮಾಡ್ತಾರೆ, ಅಂಜು ಕುಕ್ಕರ್ ಅಂತ ಕರೀತಾರೆ. timid and cautious nothing but they are not imitation from the others and innovation from the others. Okay, imitations ಮಾಡಲ್ಲ ಅಥವಾ ಇನ್ನೋವೇಟಿವ್ ಮಾಡಲ್ಲ. ಆಲ್ರೆಡಿ ಇನ್ ಕೇಸ್ ಟ್ರೆಡಿಷನಲಿ ಒಂದು ಯಾವ್ದೋ ಒಂದು ಇಂಡಸ್ಟ್ರಿ ಇರ್ತದಲ್ಲ, ಆ ಇಂಡಸ್ಟ್ರಿನ ಕಂಟಿನ್ಯೂ ಮಾಡ್ತಾರೆ ಇವರು. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಅವರ ತಂದೆಯವರು ಮಾಡಿದ್ದು ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಅವರ ಒಂದು ಕುಟುಂಬದಲ್ಲಿ ಬಂದಂತ ಇಂಡಸ್ಟ್ರಿಗಳನ್ನಾಗಿರ್ಬೋದು, ಅದನ್ನೇ ಕಂಟಿನ್ಯೂಸ್ ಮಾಡ್ತಾರೆ. ಓಕೆ, ದೇ ಆರ್ ನಾಟ್ ಚೇಂಜಸ್ ಫಾರ್ ದ ನೆಕ್ಸ್ಟ್ ಅಡಾಪ್ಷನ್ ಟೆಕ್ನಿಕ್ಸ್ ಆಗಿರ್ಬೋದು, ಅದು ಯಾವುದನ್ನು ಆಡ್ ಮಾಡಲ್ಲ ಇವರು. ಜಸ್ಟ್ ದೇ ಕ್ಯಾನ್ ಟ್ರೆಡಿಷನಲಿ ಫಾಲೋಸ್ ದ ಆರ್ ಇಮಿಟೇಟ್ಸ್ ದ ಟ್ರೆಡಿಷನಲ್ ಆಕ್ಟಿವಿಟೀಸ್ ಅಂತ ಕರೀತಂದ್ರೆ ಸಾಂಪ್ರದಾಯಿಕವಾಗಿ ಬಂದಂತ ಬೆಳವಣಿಗೆಯನ್ನ ಅವ್ರು ಆಡ್ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್ ಖಾದಿ ಭಂಡಾರ ಇದೆ ಈಗ, ಓಕೆನಾ, ಅದರಲ್ಲಿ ಇಷ್ಟು ವರ್ಷ ಆದ್ರೂ ಚೇಂಜಸ್ ಏನ್ ಮಾಡ್ಕೊಂತಲ್ಲಿ ಖಾದಿ ಭಂಡಾರದಲ್ಲಿ ಕೈಮಗ್ಗ ಕಾರ್ಖಾನೆಗಳಲ್ಲಿ ಬರೀ ಕೈಯಿಂದ ನೇಯೋ ಕಾರ್ಖಾನೆಗಳಲ್ಲಿ ಏನ್ ಮಾಡ್ಕೊಂತಲ್ಲಿ ಅವುಗಳಿಂದ ಬಂದಂತ ಮಷಿನ್ಸ್ ನ ಯೂಸ್ ಮಾಡ್ತಿದ್ದಾರೆ ಇನ್ನು ಈಗ್ಲೂ. ಆ ತರ ಕೆಲವೊಂದು ಕೈಗಾರಿಕೆಗಳು ಈಗಲೂ ಅಲ್ಲಿ ಏನ್ ಮಾಡ್ಕೊ, ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಬಿದಿರು ಪುಟ್ಟಿಗಳು ಆಗಿರ್ಬೋದು, ಓಕೆನಾ, ಅಥವಾ ಇನ್ ಕೇಸ್ ಬೇರೆ ಬೇರೆ ಗಡಿಗೆ ನಿರ್ಮಾಣ ಆಗಿರ್ಬೋದು, ಅಂದ್ರೆ ಮಣ್ಣಿಂದ ಏನ್ ಮಾಡ್ಕೊಂತಲ್ಲಿ ಗಡಿಗೆಗಳನ್ನ ತಯಾರು ಮಾಡೋದಾಗಿರ್ಬೋದು. ದೇ ಆರ್
Fabina entrepreneurs. They are, in case those entrepreneurs, they can initially progress on their traditional techniques ಅಂತ ಕರೀತಾರೆ. ಆ ಟ್ರೆಡಿಷನಲ್ ಟೆಕ್ನಿಕ್ಸ್ ನ ಯೂಸ್ ಮಾಡಿಕೊಂಡು they can progress ಮಾಡ್ತಿರ್ತಾರೆ. But they are cautious about the innovations and imitations. Cautious nothing but ಹಂಚುಪುಕ್ಕರಾಗಿ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ ಅವ್ರಿಗೆ, ಇದರಿಂದ ನನಗೆ ಲಾಸ್ ಆಗ್ತದೆ ಅಥವಾ ಬೇರೆಯವರು ಈ ತರ ಕೈ ಸುತ್ಕೊಂಡಿದ್ದಾರೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ರಂತೆ ಒಂದು ಗಮನಕ್ಕೆ ಬಂದಿರ್ತದೆ. ಆ ಕಾರಣಕ್ಕಾಗಿ ಅವರು ಇದನ್ನ ಯೂಸ್ ಮಾಡಲ್ಲ, ಯಾವುದು ಇನೋವೇಷನ್ಸ್ ಯೂಸ್ ಮಾಡಲ್ಲ, ಪ್ಲಸ್ ಇಮಿಟೇಷನ್ಸ್ ಮಾಡಲ್ಲ. ಬಟ್ ದೇ ಆರ್ ಫಾಲೋಸ್ ದೇರ್ ಟ್ರೆಡಿಷನಲ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ದಟ್ ಇಸ್ ಅ ಫ್ಯಾಬಿನಾ ಎಂಟರ್ಪ್ರಿನರ್ಸ್. ಓಕೆ, ಪ್ರಚಲಿತ ಅಥವಾ ಅಂಜುಕುಳಿ, ಮೊನ್ನೆ ಬರ್ಸಿದ್ವಲ್ಲ, ಪ್ರಚಲಿತ ಅಥವಾ ಅಂಜುಕುಳಿ ಉದ್ಯಮಶೀಲರು. ಇವರು ಹುಕ್ಕರು ಮತ್ತು ಯಾವಾಗಲೂ ಅತಿ ಎಚ್ಚರದಿಂದ ಇರುವವರು. ಅಂದರೆ ಎಷ್ಟು ಎಚ್ಚರ ಸೂಕ್ತವೋ ಅದಕ್ಕಿಂತ ಅತಿ ಹೆಚ್ಚಿನ ಎಚ್ಚರ ಇವರಿಗಿರ್ತದೆ. ಯಾಕಂದ್ರೆ ಬೇರೆಯವರ ಕೈ ಹಾಕಿದ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಇಮಿಡಿಯೇಟ್ ತಿಳ್ಕೊಂಡ್ಬಿಡ್ತಾರೆ. ಆ ಲಾಸ್ ಆಗಿದೆ ಅಂತ ಹೇಳಿ ಆ ಲಾಸ್ ಬಂದಂತ ಬಿಸ್ನೆಸ್ ನ ಯಾವುದೇ ಕಾರಣಕ್ಕೆ ಕೈ ಹಾಕಕ್ ಹೋಗಲ್ಲ ಅಲ್ಲಿ. ಹಾಗಾಗಿ ಇವರಿಗೆ ಹೊಸದಕ್ಕೆ ಕೈ ಹಾಕಲು ಯಾವಾಗಲೂ ಹೆದರಿಕೆ ಮತ್ತು ಅವರಿಗೆ ಸಾಂಪ್ರದಾಯದಂತೆ ನಡೆದುಕೊಂಡು ಬಂದಿರುವ ಪದ್ಧತಿಗಳಲ್ಲಿ ಅತಿ ಹೆಚ್ಚು ವಿಶ್ವಾಸ ಮತ್ತು ನಂಬಿಕೆಗಳನ್ನು ಇಟ್ಕೊಂಡಿರ್ತಾರೆ. ಅಂದ್ರೆ ಅವರ ಒಂದು ನಂಬಿಕೆ ಯಾವ ತರ ಇರ್ತಂದ್ರೆ, ದೋಸ್ ಟ್ರೆಡಿಷನಲ್ ಟೆಕ್ನಿಕ್ಸ್ ಓನ್ಲಿ ಬೆನಿಫಿಟ್ ಫಾರ್ ದಿ ನವೇ ಡೇಸ್ ಅಂತ ಆ ತರ ಒಂದು ಟೆಕ್ನಿಕ್ಸ್ ಎಲ್ಲ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಹಳೆ ಕಾಲದ ಪದ್ಧತಿಗಳನ್ನ ಯೂಸ್ ಮಾಡೋದ್ರಲ್ಲಿ ಅಂದ್ರೆ ಇನ್ ಕೇಸ್ ರೂರಲ್ ಏರಿಯಾದಲ್ಲಿ ಅಥವಾ ಇನ್ ಕೇಸ್ ಅಂತೇಳಿ ಗ್ರಾಮೀಣ ಪ್ರದೇಶದಲ್ಲಿ ಅದೇ ಪದ್ಧತಿನ ಯೂಸ್ ಮಾಡ್ಕೊಂಡು ಈಗಲೂ ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಗಡಿಗೆ ಆಗಿರ್ಬೋದು, ಓಕೆನಾ, ಅಥವಾ ಇನ್ ಕೇಸ್ ಕೆಲವೊಂದು ಬ್ರೂಮ್ ಸ್ಟಿಕ್ ಆಗಿರ್ಬೋದು ಅಥವಾ ಕಸ್ಬರಿಗೆ ಆಗಿರ್ಬೋದು, ಓಕೆನಾ, ಅಥವಾ ಬುಟ್ಟಿಗಳಾಗಿರ್ಬೋದು, ಬಾಸ್ಕೆಟ್ಗಳಾಗಿರ್ಬೋದು. ಓಕೆ, ಈ ತರ ಕೆಲವೊಂದು ಏನ್ ಮಾಡ್ಕೊಂತಲ್ಲಿ ಪ್ರಚಲಿತ ಉದ್ಯಮಶೀಲರು ಏನ್ ಮಾಡ್ಕೊಂತಲ್ಲಿ ಹೊಸದಕ್ಕೆ ಯಾವ್ದಕ್ಕೂ ಕೈ ಹಾಕಲ್ಲ. ಕೈ ಹಾಕಿದ್ರು ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಬೇರನ್ನ ನೋಡಿ ಅದನ್ನ ಕಲಿಯಲ್ಲ ಇದು. ಓಕೆ, ಬಟ್ ದೇ ಆರ್ ಫಾಲೋಸ್ ದೋಸ್ ಇನ್ ಕೇಸ್ ಟ್ರೆಡಿಷನಲ್ ಟೆಕ್ನಿಕ್ಸ್ ಅಂತ ಕರೀತಾರೆ. ಸಾಂಪ್ರದಾಯಿಕವಾದ ಪದ್ಧತಿಗಳನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿರ್ತಾರೆ. ದಟ್ ಇಸ್ ಅ ಪ್ರಚಲಿತ ಅಥವಾ ಅಂಜುಕುಳಿ ಉದ್ಯಮಶೀಲರು, ಫ್ಯಾಬಿನಾ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ದಟ್ ಇಸ್ ಅ ಥರ್ಡ್ ಒನ್. ಓಕೆ, ಫೋರ್ತ್ ಒನ್ ತಗೊಳ್ರಿ, ಡ್ರೋನ್ ಎಂಟರ್ಪ್ರಿನರ್ಸ್. ಡ್ರೋನ್ ಎಂಟರ್ಪ್ರಿನರ್ಸ್ ಡ್ರೋನ್ ನಥಿಂಗ್ ಬಟ್ ನೆಗ್ಲಿಜೆನ್ಸ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಸೋಮಾರಿ ಉದ್ಯಮಶೀಲರು. ಇವ್ರು ಏನ್ ಮಾಡ್ತಾರಂದ್ರೆ, these entrepreneurs who may restrict the activity to just one or two innovations and refuses to use and adapt opportunities to make changes in the production formula even at the risk of reduced returns. ಓಕೆ, ಇವ್ರು ಏನ್ ಮಾಡ್ತಾರಂದ್ರೆ, ಸೋಮಾರಿ ಉದ್ಯಮಶೀಲ ಅಂದ್ರೆ ಯಾವಾಗಾದ್ರೂ ಒಂದ್ಸಲ ಕೆಲಸ ಮಾಡ್ತಾರೆ. ಸಮ್ವೇರ್ ಏನ್ ಮಾಡ್ಕೊಂತಂದ್ರೆ ಸೆಮಿ ರಿಸ್ಟ್ರಿಕ್ಟ್ ದೇರ್ ಆಕ್ಟಿವಿಟೀಸ್, ಅಂದ್ರೆ ಅವ್ರ ಆಕ್ಟಿವಿಟೀಸ್ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಅವರಷ್ಟಕ್ಕೆ ಅವರೇ ಬಂದಿಗ ಮಾಡ್ಕೊಂತಾರೆ. ಯಾವ ತರ ಅಂದ್ರೆ 1 or 2 ಇನೋವೇಷನ್ಸ್ ಓನ್ಲಿ. ಅಂದ್ರೆ 1 or 2 ನಥಿಂಗ್ ಬಟ್ 1 ಅಥವಾ 2 ಒಂದು ಯಾವುದು ನವೀನತೆಯನ್ನು ಕಂಡುಕೊಂಡಿರ್ತಾರೆ. ಅವುಗಳಲ್ಲಿ ಲಾಸ್ ಆದ್ರೂ ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಅವುಗಳನ್ನ ರೆಫ್ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಟು ಅಡಾಪ್ಟ್ ದ ಆಪರ್ಚುನಿಟೀಸ್, ಅವುಗಳನ್ನ ಬುದ್ಧಿಯನ್ನು ಕಲ್ತ್ಕೊಂಡು ಅಡಾಪ್ಟ್ ಆಪರ್ಚುನಿಟೀಸ್ ಟು ಮೇಕ್ ಚೇಂಜಸ್ ಇನ್ ದ ಪ್ರೊಡಕ್ಷನ್ ಫಾರ್ಮುಲಾ. ಅಂದ್ರೆ ಉತ್ಪಾದನೆ ಕಾರ್ಯಗಳಲ್ಲಿ ಅವುಗಳಲ್ಲಿ ಏನಾದ್ರು ಫಾರ್ಮುಲಾ ಚೇಂಜಸ್ ಮಾಡೋದಿತ್ತು ಅಂದ್ರೆ ಮಾಡ್ಕೊಂಡು ಬಿಸ್ನೆಸ್ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಥವಾ ಅದು ಪ್ರಾಫಿಟ್ ಬಂತಂದ್ರೆ ರನ್ ಮಾಡ್ತಾರೆ, ಲಾಸ್ ಬಂತಂದ್ರೆ ಅಲ್ಲಿಗೆ ಸ್ಟ್ರಕ್ ಮಾಡ್ಕೊಂಡು ಬಿಸ್ನೆಸ್ ನ ಡಿಸಲ್ಯೂಷನ್ ಅಂತಕ್ಕೆ ತಗೊಂಡು ಹೋಗ್ತಾರೆ ಅಂತ ಕರಿಬಹುದು. ಹೆನ್ಸ್ ದೀಸ್ ಎಂಟರ್ಪ್ರಿನರ್ಸ್ ಕಂಟಿನ್ಯೂ ಟು ಆಪರೇಟ್ ದೇರ್ ಟ್ರೆಡಿಷನಲ್ ಮೆಥಡ್ಸ್ ಅಗೇನ್. ಅಂದ್ರೆ ಅಲ್ಲಿ ಏನಾದ್ರು ಫೇಲ್ ಅಂತ ಕಂಡು ಬಂತಂದ್ರೆ ಅಗೇನ್ ದೇ ಕಂಟಿನ್ಯೂ ದ ಟ್ರೆಡಿಷನಲ್ ಟೆಕ್ನಿಕ್ಸ್. ಬಟ್ ದೇ ಆರ್ ಓನ್ಲಿ 2 or 3 experiments in their business activities, but they are not continuously innovations ಮಾಡಲ್ಲ ಇಲ್ಲಿ. ಬಟ್ ಫಸ್ಟ್ ಎಂಟರ್ಪ್ರಿನರ್ ಏನ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಇನೋವೇಟ್ ಮಾಡ್ತಿರ್ತಾರೆ ನಮ್ಮ ಪ್ರಾಡಕ್ಟ್ ನಲ್ಲಿ. ಫಾರ್ ಎಕ್ಸಾಂಪಲ್, ಇವತ್ತು ಶುಗರ್ ಇಂಡಸ್ಟ್ರಿ ಮಾಡಿದ್ವಾ, ಶುಗರ್ ಇಂಡಸ್ಟ್ರಿ ಬಂದಂತ ವೇಸ್ಟೇಜ್ ತಗೊಂಡು ಇನ್ನೊಂದ್ಸಲ ನೆಕ್ಸ್ಟ್ ಚಾಕ್ಲೇಟ್ ಇಂಡಸ್ಟ್ರಿ ಮಾಡ್ತಾನೆ. ಅಲ್ಲಿ ಏನಾದ್ರು ಸ್ವಲ್ಪ ವೇಸ್ಟ್ ಬಂತಂದ್ರೆ, ಅಲ್ಲಿ ವಾಟರ್ ಬಂತಂದ್ರೆ ವಾಟರ್ ಪ್ಯೂರಿಫೈಯರ್ ಇಂಡಸ್ಟ್ರಿ ಮಾಡ್ತಾನೆ. ಈ ತರ ಇನ್ನೋವೇಷನ್ಸ್ ಮಾಡ್ತಾನೆ ಇರ್ತಾನೆ ಯಾರು, ಇನೋವೇಷನ್ ಅಥವಾ ಇನ್ನೋವೇಟಿಂಗ್ ಎಂಟರ್ಪ್ರಿನರ್ಸ್. ಬಟ್ ಡ್ರೋನ್ ಎಂಟರ್ಪ್ರಿನರ್ಸ್ ಏನ್ ಮಾಡ್ತಾರೆ ಅಂದ್ರೆ
1 or 2 times ಮಾತ್ರ ಇನ್ನೋವೇಷನ್ಸ್ ಮಾಡ್ತಾನೆ. ಅಲ್ಲಿ ಏನಾದ್ರು ಲಾಸ್ ಬಂತಂದ್ರೆ ಇಮಿಡಿಯೇಟ್ ಸ್ಟ್ರಕ್ ಮಾಡ್ಕೊಂಡು ಬಿಸ್ನೆಸ್ ನ ಅಗೇನ್ ದೇ ಕ್ಯಾನ್ ಕಂಟಿನ್ಯೂ ದ ಟ್ರೆಡಿಷನ್ ಟೆಕ್ನಿಕ್ಸ್ ಅಂತ ಕರೀತಾರೆ. ದಟ್ ಇಸ್ ಅ ಡ್ರೋನ್ ಆರ್ ನೆಗ್ಲಿಜೆನ್ಸ್ ಎಂಟರ್ಪ್ರಿನರ್ಸ್ ಅಂತಾನೆ ಕರೀಬಹುದು ಇವ್ರನ್ನ. ಡ್ರೋನ್ ಆರ್ ನೆಗ್ಲಿಜೆನ್ಸ್ ಎಂಟರ್ಪ್ರಿನರ್ಸ್, ಸೋಮಾರಿ ಉದ್ಯಮಶೀಲರು. ಇವರು ತಮ್ಮ ಚಟುವಟಿಕೆಗಳನ್ನು 1 ಅಥವಾ 2 ಹೊಸ ಪ್ರಯೋಗಗಳಿಗೆ ಮಾತ್ರ ಒಡ್ಡಿಕೊಳ್ಳಬಲ್ಲರು. ಹೊಸ ಅವಕಾಶಗಳು ಬಂದರೂ ಅವುಗಳಿಂದ ಲಾಭ ಗ್ಯಾರಂಟಿ ಎಂದಾಗಲೂ ಅವರು ಅವಕ್ಕೆ ಮನಸ್ಸು ಮಾಡುವವರಲ್ಲ. ಯಾಕಂದ್ರೆ ಅವುಗಳಲ್ಲಿ ರಿಸ್ಕ್ ಜಾಸ್ತಿ ಇರ್ತದೆ. ಅವುಗಳಲ್ಲಿ ಜಾಸ್ತಿ ಏನ್ ಮಾಡ್ಕೊಂತಾರೆ, ಇನ್ ಕೇಸ್ ಅಲ್ಲಿ ಖರ್ಚಿನ ವೆಚ್ಚಗಳನ್ನು ನೋಡ್ತಾರೆ. ಹಾಗಾಗಿ ಅಲ್ಲಿ ಏನ್ ಮಾಡ್ತಂದ್ರೆ ಇವರು ಸಾಂಪ್ರದಾಯಿಕ ಅಂತ ಹೋದಾಗ ಲಾಭ ಕಡಿಮೆ ಇದ್ರೂ ಪರವಾಗಿಲ್ಲ, ದೇ ಆರ್ ಗೋ ಫಾರ್ ಟ್ರೆಡಿಷನಲ್ ಅಂತ ಕರೀತಾರೆ. ದಟ್ ಇಸ್ ಇನ್ ಕೇಸ್ ಡ್ರೋನ್ ಎಂಟರ್ಪ್ರಿನರ್ಸ್ ಅಥವಾ ಸೋಮಾರಿ ಉದ್ಯಮಶೀಲ. ಆಯ್ತಾ? These are the 4 types of according to Dantroff ಅಥವಾ ಸಿ Dantroff ಅವರ ಪ್ರಕಾರ 4 ಪ್ರಕಾರಗಳನ್ನಾಗಿ ನೋಡ್ಕೊಂಡ್ವಿ. ಫಸ್ಟ್ ಒನ್ innovating entrepreneurs, second one imitative or adapted entrepreneurs, third one Fabina entrepreneurs, and fourth one drone entrepreneurs. Okay, ಕನ್ನಡದಲ್ಲಿ ನೋಡ್ಕೊಡ್ಲಿ. ಫಸ್ಟ್ ಒನ್ ಹೊಸದನ್ನು ಮಾಡಬೇಕೆಂಬ ಉದ್ಯಮಶೀಲರು, ಅನುಕರಣೆ ಮಾಡುವ ಉದ್ಯಮಶೀಲರು, ಪ್ರಚಲಿತ ಅಥವಾ ಅಂಜುಕುಳಿ ಉದ್ಯಮಶೀಲರು ಮತ್ತು ಸೋಮಾರಿ ಉದ್ಯಮಶೀಲರು. ಓಕೆ, ನೆಕ್ಸ್ಟ್ ಹೆಡಿಂಗ್ ತಗೊಳ್ಳಿ. ಕ್ಲಾಸಿಫಿಕೇಶನ್ಸ್ ಬೈ ಅಥವಾ ಸೆಕೆಂಡ್ ರೋಮನ್ ನಂಬರ್ ಅಲ್ಲಿ ಅಕಾರ್ಡಿಂಗ್ ಟು ಎಚ್ ಕೋಲೆ ಕ್ಲಾಸಿಫಿಕೇಶನ್ಸ್ ಅಂತ ತಗೊಳ್ಳಿ. ಅಲ್ಲಿ 3 ಟೈಪ್ಸ್ ಕೊಡ್ತಿದ್ದಾರೆ ಅವರು. ಒಂದು ಎಂಪರಿಕಲ್ ಎಂಟರ್ಪ್ರಿನರ್ಸ್, rational entrepreneurs, and cognitive entrepreneurs. Empirical entrepreneurs, rational entrepreneurs, cognitive entrepreneurs. ಕನ್ನಡದಲ್ಲಿ ಅನುಭವಾತ್ಮಕ ಎಚ್ ಕೋಲೆ ಅವರ ಪ್ರಕಾರ, ಅದು ಕೋಲ್ ಆಗಿರೋದು ಕೋಲೆ ಅಂತ ಮಾಡ್ಕೊಡಿ. ಎಚ್ ಕೋಲೆ ಅವರ ಪ್ರಕಾರ ವರ್ಗೀಕರಣ. ಫಸ್ಟ್ ಒನ್ ಅನುಭವಾತ್ಮಕ ಉದ್ಯಮಶೀಲರು, ವೈಚಾರಿಕ ಉದ್ಯಮಶೀಲರು. ನೆಕ್ಸ್ಟ್ ಲಾಸ್ಟ್ ಒನ್ ಆಧುನಿಕ ಉದ್ಯಮಶೀಲರು ಅಥವಾ ವ್ಯವಹಾರಿನ ಅರಿವಿರುವ ಉದ್ಯಮಶೀಲರು ಅಂತಾನು ಕರೀತಾರೆ. ಕಾಗ್ನಿಟಿವ್ ಮೀನ್ಸ್ ನಾಲೆಡ್ಜಬಲ್ ಎಂಟರ್ಪ್ರಿನರ್ಸ್ ಅಂತಾನು ಕರೀತಾರೆ. ನಾಲೆಡ್ಜಬಲ್ ಅಂದ್ರೆ ಬಿಸ್ನೆಸ್ ನಾಲೆಡ್ಜಬಲ್ ಎಂಟರ್ಪ್ರಿನರ್ಸ್ ಅವನಿಗೆ ಗೊತ್ತಿದೆ. ಎಂಟರ್ಪ್ರಿನರ್ಸ್ ಬಟ್ ಇಟ್ ಶುಡ್ ಬಿ ರಿಲೇಟೆಡ್ ಟು ದಿ ಬಿಸ್ನೆಸ್. ದೇರ್ಫೋರ್ ನಾಲೆಡ್ಜಬಲ್ ಎಂಟರ್ಪ್ರಿನರ್ಸ್, ಆಧುನಿಕ ಉದ್ಯಮಶೀಲರು ಅಥವಾ ವ್ಯವಹಾರ ಅರಿವಿರುವ ಉದ್ಯಮಶೀಲರು. ಹಾಗಾದ್ರೆ ಎಂಪರಿಕಲ್ ಅಂದ್ರೆ ಏನು? ಎಂಪರಿಕಲ್ ಎಂಟರ್ಪ್ರಿನರ್ಸ್ ಅಂದ್ರೆ ಅನುಭವಾತ್ಮಕ ಉದ್ಯಮಶೀಲರು ಅಂದ್ರೆ ಏನು? ಅನುಭವಾತ್ಮಕ ಅಂದ್ರೆ the entrepreneurs are empirical entrepreneurs, nothing but the entrepreneurs who simply follows the principles of rule of thumb is called empirical entrepreneurs. He hardly introduce anything revolutionary ಅಂತ ಕರೀತಾರೆ. ಎಂಪರಿಕಲ್ ಅಂದ್ರೆ ಅವ್ರು ಏನ್ ಮಾಡ್ತಂದ್ರೆ ಹೊಸದನ್ನು ಮಾಡ್ಬೇಕಂತ ಹೇಳಿ ಹೋಗ್ತಾರೆ, ಬಟ್ ಹಾರ್ಡ್ಲಿ ಏನ್ ಮಾಡ್ಕೊಂತಾನೆ ಇನ್ ಕೇಸ್ ದೇ ಕ್ಯಾನ್ ಫಾಲೋ ದ ಪ್ರಿನ್ಸಿಪಲ್ಸ್, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಎಂಪರಿಕಲ್ ಆಗಿರ್ತಾರೆ, ಅನುಭವಾತ್ಮಕವಾಗಿರ್ತಾರೆ. ದೇ ಆರ್ ಸ್ಟ್ಯಾಂಡರ್ಡ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಸ್ಟ್ಯಾಂಡರ್ಡ್ ಆಗಿ ಪ್ರಿನ್ಸಿಪಲ್ಸ್ ಯೂಸ್ ಮಾಡ್ಕೊಳ್ತಾರೆ, ಸ್ಟ್ಯಾಂಡರ್ಡ್ ಆಗಿ ರಾ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ಕೊಳ್ತಾರೆ. ಓಕೆ, ಸ್ಟ್ಯಾಂಡರ್ಡ್ ಆಗಿ ವರ್ಕರ್ಸ್ ನ ಯೂಸ್ ಮಾಡ್ಕೊಳ್ತಾರೆ. ದೇರ್ಫೋರ್ ಈಸ್ ದ ಕಾಲ್ಡ್ ಎಂಪರಿಕಲ್ ಎಂಟರ್ಪ್ರಿನರ್ಸ್. ಅಂದ್ರೆ ಪ್ರತಿಯೊಂದು ಥಿಂಗ್ಸ್ ನ ಯೂಸ್ ಮಾಡಿಕೊಂಡು ಆಲ್ ದ ಥಿಂಗ್ಸ್ ಕ್ಯಾನ್ ಬಿ ಯುಟಿಲೈಸ್ ಸಫಿಶಿಯಂಟ್ಲಿ. Those entrepreneurs are called empirical ಅಂತ ಕರೀತಾರೆ. ಓಕೆನಾ? ಅನುಭವಾತ್ಮಕ ಉದ್ಯಮಶೀಲರು ಯಾವ ತರ ಇರ್ತಾರೆ ಅಂದ್ರೆ ಇನ್ ಕೇಸ್ ತಮ್ಮಲ್ಲಿರುವ ಎಲ್ಲಾ ಸಂಪನ್ಮೂಲಗಳನ್ನ ಯೂಸ್ ಮಾಡ್ಕೊಳ್ತಾರೆ. ದೇರ್ ಇಸ್ ನೋ ನೆಗ್ಲಿಜೆನ್ಸ್ ಅಬೌಟ್ ದೇರ್ಸ್ ಎನಿ ರಿಸೋರ್ಸಸ್. ದೇ ಕ್ಯಾನ್ ಟು ಅಡಾಪ್ಟ್ ಅಂಡ್ ರಿಸೋರ್ಸಸ್ ವಿಲ್ ಬಿ
ಇನ್ ಕೇಸ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಅಥವಾ ಇನ್ ಕೇಸ್ ಅವರ ಒಂದು ಸಾಮರ್ಥ್ಯಕ್ಕೆ ಮೀರಿ ಯೂಸ್ ಮಾಡ್ಕೊಳ್ತಾರೆ. ಅಂಡ್ ಈ ಹಾರ್ಡ್ಲಿ ಇಂಟ್ರೊಡ್ಯೂಸ್ ಎನಿಥಿಂಗ್ ರೆವಲ್ಯೂಷನರಿ, ಅಂದ್ರೆ ಏನಾದ್ರು ಚೇಂಜಸ್ ಆಗ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಚೇಂಜಸ್ ಮಾಡ್ಕೊಂಡು ಬಿಸ್ನೆಸ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಂತಿರ್ತಾರೆ. ಹಾಗಾಗಿ ಇವ್ರನ್ನ ಎಂಪರಿಕಲ್ ಅಥವಾ ಅನುಭವಾತ್ಮಕ ಉದ್ಯಮಶೀಲರು, ಕನ್ನಡದಲ್ಲಿ ಮೀನಿಂಗ್ ಇದೆ ನೋಡ್ರಿ. ಅಂದರೆ ಪ್ರಯೋಗವಾದಿಯಾದ ಉದ್ದಿಮೆ ಸಾಹಸಿಯಾಗಿರ್ತಾರೆ. ಇವನು ಈವರೆಗಿನ ಪ್ರಯೋಗಗಳಿಂದ ಅಥವಾ ಅನುಭವಗಳಿಂದ ಸಿದ್ಧವಾಗಿರುವುಗಳನ್ನು ಮಾತ್ರ ಸರಿ ಎನ್ನುವವನು. ಹೊಸ ವಿಚಾರ ಅಥವಾ ಹೊಸ ಪದ್ಧತಿಗಳನ್ನು ಈತ ತರುವವನಲ್ಲ. ಹಾಗಿರುವಾಗ ಕ್ರಾಂತಿಕಾರಕ ಬದಲಾವಣೆಗಳನ್ನು ಇವನು ಖಂಡಿತ ಮಾಡುವನಲ್ಲ. ಅಂದ್ರೆ ಇವನು ಏನ್ ಮಾಡ್ತಾನಂದ್ರೆ ತನ್ನ ಪ್ರಿನ್ಸಿಪಲ್ಸ್ ಏನಿದೆ ಅವುಗಳನ್ನು ಮಾತ್ರ ಕಂಟಿನ್ಯೂ ಮಾಡ್ತಾನೆ. ಅವನು ಏನ್ ನಂಬ್ಕೊಂಡಿರ್ತಾನಲ್ಲ ಆ ನಂಬಿಕೊಂಡಂತ ವಿಷಯಗಳನ್ನು ಮಾತ್ರ ಕಂಟಿನ್ಯೂಸ್ ಮಾಡ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ರೆವಲ್ಯೂಷನರಿ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆ ಪ್ರಿನ್ಸಿಪಲ್ ತಕ್ಕಂತ ಯೂಸ್ ಮಾಡ್ತಾನೆ, ಬಟ್ ಮಾಡರ್ನ್ ಆಗಿ ಯೂಸ್ ಮಾಡಲ್ಲ. ಅದು ಅವನ ಪ್ರಿನ್ಸಿಪಲ್ ತತ್ವಗಳನ್ನು ಮಾಡ್ಕೊಂಡಿರ್ತಾನೆ. ಆ ಪ್ರಿನ್ಸಿಪಲ್ ಜೊತೆಗೆ ಏನ್ ಮಾಡ್ಕೊಂತಾನೆ, ಬಿಸ್ನೆಸ್ ಮಾಡ್ತಾನೆ. ಕನ್ನಡದ ಸೆಕೆಂಡ್ ಒನ್ ಇಂಗ್ಲಿಷ್ ಮೀಡಿಯಂನಲ್ಲಿ ರ್ಯಾಷನಲ್ ಎಂಟರ್ಪ್ರಿನರ್ಸ್ ಅಂತ ತಗೊಳ್ರಿ. ರ್ಯಾಷನಲ್ ಎಂಟರ್ಪ್ರಿನರ್ಸ್ ಕನ್ನಡದಲ್ಲಿ ಬರ್ಕೊಂಡ್ರೆ ಹೆಂಗೆ, ಅದ್ರ ಜೊತೆಗೆ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ ಹಂಗೆ ಡೈರೆಕ್ಟ್ ಆಗಿ ನಾನು. ರ್ಯಾಷನಲ್ ಎಂಟರ್ಪ್ರಿನರ್ಸ್, he is well informed about the general economic conditions, general economic conditions and introduces the general economic conditions and introduces changes which appear more revolutionary. He is well informed about the general economic conditions and introduces changes which appear more revolutionary. Second one. He is well informed, nothing but ಅವನಿಗೆಲ್ಲದೂ ಗೊತ್ತಿರ್ತದೆ. ಅಂದ್ರೆ ಜನರಲ್ ಎಕನಾಮಿಕ್ ಕಂಡೀಷನ್ಸ್ ನ ಇಟ್ಕೊಂಡು, ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ಸ್ ಗೆ ಯಾವ ತರ ಇಂಡಸ್ಟ್ರಿಗಳು ಸೂಟೇಬಲ್ ಆಗ್ತದೆ, ಯಾವ ತರ ಪ್ರೊಡಕ್ಷನ್ ಟೆಕ್ನಿಕ್ಸ್ ಯೂಸ್ ಆಗ್ತದೆ, ಅವೆಲ್ಲವುಗಳನ್ನ ತಿಳ್ಕೊಂಡು ಅಲ್ಲಿ ಏನ್ ಮಾಡ್ಕೊಂತಲ್ಲಿ ದೇ ಕ್ಯಾನ್ ಪ್ರೊಸೀಡ್ ದ ಎಂಟರ್ಪ್ರಿನರಲ್ ಆಕ್ಟಿವಿಟೀಸ್. ದೋಸ್ ಎಂಟರ್ಪ್ರಿನರ್ಸ್ ಆರ್ ಕಾಲ್ಡ್ ರ್ಯಾಷನಲ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ವಿಚ್ ಆರ್ ಅಪಿಯರ್ ಮೋರ್ ರೆವಲ್ಯೂಷನರಿ ನಥಿಂಗ್ ಬಟ್ ಮೋರ್ ಅಪ್ರಿಶಿಯೇಟ್ ಆಗಿ ಅಥವಾ ಅಪ್ಲಿಕೇಬಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ದಟ್ ಇಸ್ ದ ರ್ಯಾಷನಲ್ ಎಂಟರ್ಪ್ರಿನರ್ಸ್. ನೆಕ್ಸ್ಟ್ ಕಾಗ್ನಿಟಿವ್ ಆರ್ ನಾಲೆಡ್ಜಬಲ್ ಎಂಟರ್ಪ್ರಿನರ್ಸ್. ಸೆಕೆಂಡ್ ಒನ್ ನೋಡ್ಕೊಡ್ರಿ. ಸೆಕೆಂಡ್ ಒನ್ ರ್ಯಾಷನಲ್ ಅಥವಾ ವೈಚಾರಿಕ ಉದ್ಯಮಸಿ ಅಥವಾ ಉದ್ಯಮಶೀಲರು. ಇವನು ವಿವೇಚನಶೀಲನಾದ ಉದ್ಯಮಶೀಲನು. ಆತನಿಗೆ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಜ್ಞಾನವಿದೆ ಮತ್ತು ಅವನು ಒಳ್ಳೆಯ ವ್ಯವಹಾರ ಜ್ಞಾನವನ್ನು ಹೊಂದಿರುವವನು. ಇವನು ಯೋಗ್ಯವಾದ ವಿಚಾರಗಳನ್ನು ಒಪ್ಪುತ್ತಾನೆ ಮತ್ತು ಲಾಭ ಬರಬಹುದು ಎಂದು ಇವನಿಗೆ ಮನವರಿಕೆ ಆದರೆ ಹೊಸ ಪದ್ಧತಿಗಳನ್ನು, ಹೊಸ ನಮೂನೆ ಉತ್ಪನ್ನಗಳನ್ನು ಇವೆಲ್ಲವುಗಳನ್ನು ಒಪ್ಪುತ್ತಾನೆ ಅಥವಾ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾನಂತೆ. ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ ತಕ್ಕಂತೆ ಚೇಂಜಸ್ ಮಾಡ್ಕೊಳ್ತಾನೆ. ದರ್ ಇಸ್ ನೋ ರಿಜೆಕ್ಟೆಡ್ ಫಾರ್ ದಿ ಎಕನಾಮಿಕ್ ಕಂಡೀಷನ್ಸ್. ಇನ್ ಕೇಸ್ ಈಗ ಕೋವಿಡ್ ಪ್ಯಾಂಡಮಿಕ್ ಇದೆ, ಅದನ್ನ ರೆಫ್ಯೂಸ್ ಮಾಡಲ್ಲ. ಅದರಲ್ಲೇ ಕೆಲವೊಂದು ಆಕ್ಟಿವಿಟೀಸ್ ಮಾಡ್ಕೊಂಡು ಹೋಗ್ತಾನೆ. ಆನ್ಲೈನ್ ಶಾಪಿಂಗ್ ಅಂತ ಮಾಡಬಹುದು, ಡೋರ್ ಡೆಲಿವರಿ ಗೂಡ್ಸ್ ಅಂತ ಮಾಡ್ತಾನೆ, ಓಕೆನಾ, ಅಥವಾ ಆನ್ಲೈನ್ ಆರ್ಡರ್ಸ್ ಎಲ್ಲ ತಗೊಳ್ಳೋದಾಗಿರ್ಬೋದು, ಓಕೆನಾ, ಅಥವಾ ಫೋನ್ ಕಾಲ್ಗಳ ಮೂಲಕ ಬಿಸ್ನೆಸ್ ಮಾಡೋದಾಗಿರ್ಬೋದು, ಓಕೆ, ಇವೆಲ್ಲ, ಅಥವಾ ಆನ್ಲೈನ್ ಎಜುಕೇಶನ್ ಕೊಡ್ತಾ ಇದಾರೆ ಈಗೆಲ್ಲ, ಹೌದಾ? ಈ ತರ ಏನೇನ್ ಮಾಡ್ಕೊಂತೀವಿ, ರ್ಯಾಷನಲ್ ಎಂಟರ್ಪ್ರಿನರ್ಸ್ ಕ್ಯಾನ್ ಬಿ ಅಪ್ಲಿಕೇಬಲ್ ಫಾರ್ ದಿ in case second type ಅಂತ ಕರೀತೀವಿ. that is a rational entrepreneurs. next cognitive or knowledgeable ಅಂತ ತಗೊಳ್ರಿ.
ಕನ್ನಡದಲ್ಲಿ ಅದು ಮೀನಿಂಗ್ ತಗೊಳ್ರಿ. ಲಾಸ್ಟ್ 1 minute ಇರೋದು. Last cognitive entrepreneurs. He is well informed. He is well informed, comma, collects the opinion, comma, advice and services expose, advice and services expose, POSE, expose and introduce changes introduces changes that will reflect complete break from the existing scheme, of enterprises, enterprises. That is a knowledgeable entrepreneur. He is well informed, nothing but ಅವನಿಗೆಲ್ಲ ಗೊತ್ತಿರ್ತದೆ. and collects the opinion. He is well informed ಅಂದ್ರೆ ಅವನಿಗೆಲ್ಲ ಜ್ಞಾನಗಳನ್ನು ಹೊಂದಿರ್ತಾರೆ. ಹಾಗಾಗಿ ಕಲೆಕ್ಟ್ ದ ಒಪಿನಿಯನ್ ಅಂದ್ರೆ ಬೇರೆಯವರ ಒಪಿನಿಯನ್ ಅಥವಾ ಸಲಹೆಗಳನ್ನು ತೆಗೆದುಕೊಳ್ತಾನೆ, ಅಡ್ವೈಸ್ ತಗೊಳ್ತಾನೆ ಅಥವಾ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ತಾನೆ. ಅದ್ರ ಜೊತೆಗೆ ಸರ್ವಿಸ್ ಎಕ್ಸ್ಪೋಸ್ ಮಾಡ್ತಾನೆ. ಅವನ ಸೇವೆಗಳೇನಿದೆಯೋ ಅವೆಲ್ಲವುಗಳನ್ನ ಎಕ್ಸ್ಪೋಸ್ ಮಾಡಿಕೊಂಡು ಅಂಡ್ ಇಂಟ್ರೊಡ್ಯೂಸ್ ಚೇಂಜಸ್ ಅಂದ್ರೆ ಅಂದ್ರೆ ಬದಲಾವಣೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಂದ್ರೆ ಇಂಟ್ರೊಡ್ಯೂಸ್ ಗಳನ್ನ ಅಥವಾ ಇನ್ ಕೇಸ್ ಅಂತಲ್ಲಿ ಚೇಂಜಸ್ ನ ಇಂಟ್ರೊಡ್ಯೂಸ್ ಮಾಡ್ತಾನೆ. that will reflect complete break from the existing scheme of enterprises. ಅಂದ್ರೆ existing scheme of enterprises ಏನ್ ನಡೀತಾ ಇತ್ತಲ್ಲ activities, those activities can be abolished. These changes ಅಂದ್ರೆ ನಾವು ತೆಗೆದುಕೊಂಡಂತ ಚೇಂಜಸ್ ಏನಾಗ್ತದೆ ಅಂದ್ರೆ ಇಲ್ಲಿವರೆಗೂ ಆದಂತ ಎಲ್ಲಾ ಆಕ್ಟಿವಿಟೀಸ್ ಸ್ಟ್ರಕ್ ಆಗಿ ಅಥವಾ ಸ್ಟಾಪ್ ಮಾಡಿಕೊಂಡು ಒಂದು ನ್ಯೂ ಇನ್ನೋವೇಟೆಡ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗ್ತವೆ ವಿತ್ ದ ಹೆಲ್ಪ್ ಆಫ್ ಕಾಗ್ನಿಟಿವ್ ಆರ್ ವ್ಯವಹಾರದ ಜ್ಞಾನವನ್ನು ಹೊಂದಿರುವ ಉದ್ಯಮಶೀಲರು. ದಿಸ್ ಇಸ್ ದ ಅಕಾರ್ಡಿಂಗ್ ಟು ಎಚ್ ಕೋಲೆ. ಸಿ ಡ್ಯಾಂಡ್ರಫ್ ಅವರ ಪ್ರಕಾರ 4 types, ಎಚ್ ಕೋಲೆ ಅವರ ಪ್ರಕಾರ 3 types. ಇವು 7 ಎಕ್ಸ್ಪ್ಲನೇಷನ್ಸ್ ಬರ್ಬೇಕು ನೀವು. ಓಕೆ, 15 ಮಾರ್ಕ್ಸ್ ಕೇಳಿದ್ರೆ ಟೈಪ್ಸ್ ಆಫ್ ಎಂಟರ್ಪ್ರಿನರ್ಸ್ ಎಲ್ಲಾ ಟೈಪ್ಸ್ ಬರೀಬೇಕು. ಬಟ್ ಎಕ್ಸ್ಪ್ಲನೇಷನ್ಸ್ ಕೊಡ್ಬೇಕಾದ್ರೆ ಈ ಇಬ್ರು ಆತರ ಎಕ್ಸ್ಪ್ಲನೇಷನ್ಸ್ ಕೊಟ್ರೆ ಸಾಕಲ್ಲಿ. ಓಕೆನಾ? 15 ಮಾರ್ಕ್ಸ್ಗೆ. ರಿಮೈನಿಂಗ್ ಎಕ್ಸ್ಪ್ಲನೇಷನ್ಸ್ ಏನಿದಾವಲ್ಲ ಅವೆಲ್ಲ ಈಸಿ ಇರ್ತವೆ ನಿಮ್ಗೆ, ಅವೇನು ಎಕ್ಸ್ಪ್ಲನೇಷನ್ಸ್ ಮಾಡೋದ್ ಬೇಕಾಗಿಲ್ಲ. ಓಕೆನಾ? ಅದರ ಟೈಪ್ಸ್ ಏನಿದಾವಲ್ಲ ಇವೆಲ್ಲ ಪುರುಷ ಉದ್ಯಮಶೀಲರು ಅಥವಾ ಮಹಿಳಾ ಉದ್ಯಮ ಆನ್ ದಿ ಬೇಸ್ ಆಫ್ ಜೆಂಡರ್. ದೋಸ್ entrepreneurs are, in case men will be to handling the business activities is called men entrepreneurs. Women will be handle the entrepreneurial activities. Those entrepreneurs are called women entrepreneurs. Okay na? Athwa ಖಾಸಗಿ ಅಥವಾ in case ಸಾರ್ವಜನಿಕ, that should be entrepreneurs. ಅವೆಲ್ಲ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ ನಾನು. ಅದೇನು ಬರ್ಕೊಳೋದ್ ಬೇಕಾಗಿಲ್ಲ, ಜಸ್ಟ್ ತಿಳ್ಕೊಂಡಿದ್ರೆ ಸಾಕು ಅವನ್ನ. ಓಕೆನಾ? ಬಟ್ ಇದು ನೋಟ್ಸ್ ಯಾವ ತರ ಮಾಡ್ಬೇಕಂದ್ರೆ ಟೈಪ್ಸ್ ಎಲ್ಲವೂ ಬರ್ಕೊಳ್ಬೇಕು. ಬಟ್ ಎಕ್ಸ್ಪ್ಲನೇಷನ್ಸ್ ಕೊಡ್ಬೇಕಾದ್ರೆ ಸಿ ಡ್ಯಾಂಟ್ರಾಫ್ ಅವರ ಪ್ರಕಾರ ಮತ್ತು ಎಚ್ ಕೋಲೆ ಅವರ ಪ್ರಕಾರ, ಆ ಎರಡೂ ಪ್ರಕಾರಗಳು ಇದಾವಲ್ಲ, ಸಿ ಡ್ಯಾಂಟ್ರಾಫ್ ಪ್ರಕಾರ 4 types ಇದಾವೆ. ಓಕೆನಾ? ಎಚ್ ಕೋಲೆ ಪ್ರಕಾರ 3 types ಇದಾವೆ. ಆ 7 types ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಿಲ್ಲಿ. ರಿಮೈನಿಂಗ್ ಬರೀ ಟೈಪ್ಸ್ ಬರ್ದು ಎಕ್ಸ್ಪ್ಲನೇಷನ್ಸ್ ಕೊಡ್ಬೇಕಾದ್ರೆ 7 types ಎಕ್ಸ್ಪ್ಲೇನ್ ಮಾಡ್ರಿ. ಓಕೆನಾ?